ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಫೆಬ್ರವರಿ 11 ಮತ್ತು 12ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್, ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಡಿಸ್ಕವರ್ಸ್ ಲಿಥಿಯಂ ರಿಸೋರ್ಸಸ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ಅನ್ನುವಂಥದ್ದು. ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಈಗ ಲಿಥಿಯಂ ರಿಸೋರ್ಸಸ್ಗಳನ್ನು ಪತ್ತೆ ಹಿಡಿಯಲಾಗಿರ್ತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಯಾಕೆ ಈ ಲಿಥಿಯಂ ರಿಸೋರ್ಸಸ್ ನಮಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಮತ್ತು ಯಾವ ರೀತಿಯಾಗಿ ಇದನ್ನು ಪತ್ತೆ ಹಚ್ಚಲಾಗ್ತಾ ಇದೆ, ಇದರ ಕುರಿತಂತೆ ಅದರ ಸ್ಥಿತಿಗತಿಗಳೇನಿದೆ ಅನ್ನೋದ್ರ ಬಗ್ಗೆ ಆರ್ಟಿಕಲ್ನಲ್ಲಿ ಚರ್ಚೆ ಮಾಡೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈಗ ಫಾರ್ ದ ವೆರಿ ಫಸ್ಟ್ ಟೈಮ್ ಲಿಥಿಯಂ ಇನ್ಫೆರ್ಡ್ ರಿಸೋರ್ಸಸ್ ಅಂತ ಹೇಳಿ G3 ಅಂತ 5.9 ಮಿಲಿಯನ್ ಟನ್ಸ್ಗಳಷ್ಟನ್ನು ಜಮ್ಮು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶ ಏನಿದೆ ಇಲ್ಲಿನ ಸಲಾಲ್ ಹೈಮಾನ ಅನ್ನುವಂಥ ಪ್ರದೇಶದಲ್ಲಿ ಈಗ 5.9 ಮಿಲಿಯನ್ ಟನ್ಸ್ಗಳಷ್ಟು ಇನ್ಫೆರ್ಡ್ ಲಿಥಿಯಂ ರಿಸೋರ್ಸಸ್ಗಳಿದೆ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಏನಿದು ಇನ್ಫೆರ್ಡ್ ರಿಸೋರ್ಸಸ್ ಅಂತ ಹೇಳಿ ಮೊದಲಿಗೆ ತಿಳ್ಕೊಳ್ಳೋದೇ ಆದರೆ, ಇನ್ಫೆರ್ಡ್ ಅನ್ನುವಂಥ ಪದ ಏನು ತಿಳಿಸುತ್ತೆ ಅಂದರೆ ಇದು ಒಂದು ರೀತಿಯ ಮಿನರಲ್ ರಿಸೋರ್ಸ್ ಆಗಿದ್ದು, ಇಲ್ಲಿ ರಿಸೋರ್ಸ್ ಅನ್ನುವಂಥದ್ದು ಇದರ ಕ್ವಾಂಟಿಟಿ, ಗ್ರೇಡ್, ಮಿನರಲ್ ಕಂಟೆಂಟ್ ಇವೆಲ್ಲವನ್ನ ಲೋ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಅಂದರೆ ಕಂಪ್ಲೀಟ್ ಆಗಿ ಇಲ್ಲಿ ಇದ್ದೇ ಇದೆ ಅಂತ ಹೇಳೋದಿಲ್ಲ, ಬದಲಾಗಿ ಇದು ಪ್ರಾಥಮಿಕ ಹಂತಗಳಲ್ಲಿ ಇಲ್ಲಿ ಈ ರೀತಿಯ ರಿಸೋರ್ಸಸ್ಗಳಿವೆ ಅಂತ ಹೇಳಿ ತಿಳಿಸುವಂಥ ಒಂದು ಹಂತ ಆಗಿರುತ್ತೆ. ಇದು ಯಾವ ರೀತಿಯಾದಂಥ ಡೇಟಾದ ಆಧಾರದ ಮೇಲೆ ಇಂಥ ತೀರ್ಪನ್ನು ನೀಡುತ್ತೆ ಅಥವಾ ನಿರ್ಧಾರವನ್ನು ತಗೊಳುತ್ತೆ ಅಂತ ಅಂದರೆ, ಔಟ್ ಕ್ರಾಪ್ಸ್, ಟ್ರೆಂಚಸ್, ಪಿಟ್ಸ್, ಅಲ್ಲಿನ ವರ್ಕಿಂಗ್ಸ್ ಆಗಿರ್ಬೋದು, ಡ್ರಿಲ್ ಹೋಲ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಲಿಮಿಟೆಡ್ ಅಥವಾ ಅನ್ಸರ್ಟೈನ್ ಕ್ವಾಲಿಟಿಯ ಆಧಾರದ ಮೇಲೂ ಕೂಡ ಆಗಿರಬಹುದಾಗುತ್ತೆ. ಅಥವಾ ಲೋಯರ್ ರಿಲಯಬಿಲಿಟಿ ಫ್ರಮ್ ಜಿಯಾಲಜಿಕಲ್ ಎವಿಡೆನ್ಸ್, ಇದೆಲ್ಲದರಿಂದ ಒಂದು ಎವಿಡೆನ್ಸನ್ನು ಏನು ಸಿಗುತ್ತೆ, ಡೇಟಾ ಏನು ಸಿಗುತ್ತೆ, ಈ ಎಲ್ಲದರ ಮಾಹಿತಿಯ ಆಧಾರದ ಮೇಲೆ ಈ ರೀತಿ ಲೊಕೇಶನ್ಸ್ಗಳನ್ನು ಹೇಳುವಂಥದ್ದಾಗಿರ್ಬೋದು ಅಥವಾ ಇಂಥ ರಿಸೋರ್ಸಸ್ ಇದೆ ಅಂತ ಹೇಳಿ ತಿಳಿಸಲಾಗುತ್ತೆ. ಆದರೆ ಇಲ್ಲಿ ಲೋ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಕಾಣುತ್ತೆ ಇನ್ಫೆರ್ಡ್ ರಿಸೋರ್ಸಸ್ ಅನ್ನುವಂಥ ಸಂದರ್ಭದಲ್ಲಿ. ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಫ್ರೇಮ್ವರ್ಕ್ ಕ್ಲಾಸಿಫಿಕೇಶನ್ ಫಾರ್ ರಿಸರ್ವ್ಸ್ ಆರ್ ರಿಸೋರ್ಸಸ್ ಸಾಲಿಡ್ ಫ್ಯೂಯಲ್ಸ್ ಆ್ಯಂಡ್ ಮಿನರಲ್ ಕಮ್ಯಾಡಿಟೀಸ್ ಆಫ್ 1997 ಅನ್ನುವಂಥ UNFC 1997ನ ಅಡಿಯಲ್ಲಿ ಇದನ್ನು ನಾವು ಕ್ಲಾಸಿಫೈ ಮಾಡೋದನ್ನು ಕಾಣಬಹುದಾಗುತ್ತೆ. UNFC 1997 ಅನ್ನುವಂಥದ್ದು ಒಂದು ಸಿಸ್ಟಮ್ ಆಗಿರದೆ ರಿಸರ್ವ್ಸ್ ಆ್ಯಂಡ್ ರಿಸೋರ್ಸಸ್ ಆಫ್ ಸಾಲಿಡ್ ಫ್ಯೂಯಲ್ಸ್ಗಳು ಅಥವಾ ಮಿನರಲ್ ಕಮೋಡಿಟೀಸ್ಗಳು ದೊರೆಯುವಂಥ ಸಂದರ್ಭದಲ್ಲಿ ಅವುಗಳನ್ನು ಕ್ಲಾಸಿಫೈ ಮಾಡೋದಕ್ಕೆ ಮತ್ತು ರಿಪೋರ್ಟ್ ಮಾಡೋದಕ್ಕೆ ಇರುವಂಥ ಒಂದು ಸಿಸ್ಟಮ್ ಆಗಿದ್ದು, ಇದು ಸ್ಟ್ಯಾಂಡರ್ಡೈಸ್ಡ್ ಆಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಒಂದು ರೆಕಗ್ನೈಸ್ಡ್ ಸಿಸ್ಟಮನ್ನು ರಿಸರ್ವ್ಸ್ ಆ್ಯಂಡ್ ರಿಸೋರ್ಸಸ್ಗಳನ್ನು ರಿಪೋರ್ಟ್ ಮಾಡಲಿಕ್ಕೆ ನೀಡ್ತಾ ಹೋಗುತ್ತೆ. ಇದನ್ನು ಯುನೈಟೆಡ್ ನೇಷನ್ ಎಕನಾಮಿಕ್ ಕಮಿಷನ್ ಫಾರ್ ಯುರೋಪ್ನವರು ಡೆವಲಪ್ ಮಾಡಿರ್ತಕ್ಕಂಥದ್ದು. ಟ್ರಾನ್ಸ್ಪರೆನ್ಸಿ ಮತ್ತು ಕನ್ಸಿಸ್ಟೆನ್ಸಿಯನ್ನು ಮಿನರಲ್ ಮತ್ತು ಎನರ್ಜಿ ಅಸೆಟ್ಸ್ಗಳ ವಿಚಾರದಲ್ಲಿ ಇದು ಮಾಡ್ತಾ ಹೋಗುತ್ತೆ. UNFC 1997ನ ಪ್ರಕಾರ 4 ಸ್ಟೇಜಸ್ ಆಫ್ ಎಕ್ಸ್ಪ್ಲೋರೇಷನ್ಸನ್ನು ಯಾವುದೇ ಮಿನರಲ್ ಡೆಪಾಸಿಟ್ಗೆ ನಾವು ಕಾಣ್ತೇವೆ. ಮೊದಲನೇದಾಗಿ ರೆಕನಾಯ್ಸೆನ್ಸ್, ಇದನ್ನು G4 ಅಂತ ಕರಿತೇವೆ. ಅದಾದ ನಂತರ ಪ್ರಿಲಿಮಿನರಿ ಎಕ್ಸ್ಪ್ಲೋರೇಷನ್ G3 ಅಂತ ಕರಿತೇವೆ. ಆ ಒಂದು ಹಂತದಲ್ಲಿ ಇದನ್ನು ನಾವು ಕಾಣಬಹುದಾಗಿದೆ. ಇನ್ನು ಜನರಲ್ ಎಕ್ಸ್ಪ್ಲೋರೇಷನ್ ಅಂತ ಹೇಳಿ G2, ಅದಾದ ನಂತರ ಡೀಟೇಲ್ಡ್ ಎಕ್ಸ್ಪ್ಲೋರೇಷನನ್ನು G1 ಅಂತ ಹೇಳಿ 4 ಹಂತಗಳಾಗಿ UNFC 1997 ಅನ್ನುವಂಥದ್ದು ಈ ಮಿನರಲ್ ರಿಸೋರ್ಸಸ್ಗಳ ಎಕ್ಸ್ಪ್ಲೋರೇಷನಿನ ಸ್ಟೇಜಸ್ಗಳನ್ನು ತಿಳಿಸ್ತಾ ಹೋಗುತ್ತೆ. ಹಾಗಾದರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಲಿಥಿಯಂನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ, ಲಿಥಿಯಂ ಅನ್ನುವಂಥದ್ದು ವೈಟ್ ಗೋಲ್ಡ್ ಅಂತ ಕೂಡ ಇದನ್ನು ರೆಫರ್ ಮಾಡ್ತಾರೆ. ಬಿಕಾಸ್ ಇದಕ್ಕೆ ಸಾಕಷ್ಟು ಹೈ ಡಿಮ್ಯಾಂಡ್ ಇದೆ. ಬ್ಯಾಟ್ರೀಸ್ಗಳನ್ನು ರೀಚಾರ್ಜ್ ಮಾಡೋದಕ್ಕೆ, ರೀಚಾರ್ಜಬಲ್ ಬ್ಯಾಟ್ರೀಸ್ಗಳಿಗೆ ಡಿಮ್ಯಾಂಡ್ ಇರೋದ್ರಿಂದ ಅಲ್ಲಿ ಲಿಥಿಯಮನ್ನು ಬಳಸೋದ್ರಿಂದಾಗಿ ವೈಟ್ ಗೋಲ್ಡ್ ಅಂತ ಕೂಡ ಕರೆಯುವಂಥದ್ದು. ಇದೊಂದು ಸಾಫ್ಟ್ ಸಿಲ್ವರಿ ವೈಟ್ ಮೆಟಲ್ ಆಗಿರುತ್ತೆ. ಇನ್ನು ಇದು ಯಾತಕ್ಕೆ ಬಳಕೆ ಆಗುತ್ತೆ ಅಂತ ಅಂದಾಗ, ಲಿಥಿಯಂ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗುತ್ತೆ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ಗಳಿಗೆ. ಬ್ಯಾಟ್ರೀಸ್ಗಳಲ್ಲಿ, EV, ಲ್ಯಾಪ್ಟಾಪ್ಸ್, ಮೊಬೈಲ್ಸ್ಗಳಲ್ಲಿ ಬಳಕೆ ಮಾಡುವಂಥ ಬ್ಯಾಟ್ರೀಸ್ಗಳಲ್ಲಿ ಇರ್ತಕ್ಕಂಥ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ಗಳಿಗೆ ಲಿಥಿಯಂ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗುತ್ತೆ. ಇದನ್ನು ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ಸ್ಗಳಲ್ಲಿ ಕೂಡ ಬಳಕೆ ಮಾಡಿಕೊಳ್ಳಾಗುತ್ತೆ ಮತ್ತು ಇದನ್ನು ಬಳಸಿ ಸಾಕಷ್ಟು ಅಲಾಯ್ಸ್ಗಳನ್ನು ಅಲ್ಯೂಮಿನಿಯಂ, ಮೆಗ್ನೀಷಿಯಂನೊಟ್ಟಿಗೆ ಮಾಡಬಹುದು. ಸೊ ದಟ್ ಅವುಗಳನ್ನು ಸ್ಟ್ರೆಂತ್ ಮಾಡುವಂಥದ್ದು ಮತ್ತು ಲೈಟರ್ ಆಗಿದ್ದು ಕೂಡ ಸ್ಟ್ರೆಂತ್ ಆಗಿ ಇರುವಂತೆ ಮಾಡುವಂಥದ್ದು. ಮ್ಯಾಗ್ನೀಷಿಯಂ ಲಿಥಿಯಂ ಅಲಾಯನ್ನು ಆರ್ಮರ್ ಪ್ಲೇಟಿಂಗಿಗಾಗಿ ಬಳಸಲಾಗುತ್ತೆ. ಅಲ್ಯೂಮಿನಿಯಂ ಲಿಥಿಯಂ ಅಲಾಯನ್ನು ಏರ್ಕ್ರಾಫ್ಟ್, ಬೈಸಿಕಲ್ ಫ್ರೇಮ್ಸ್ ಮತ್ತು ಹೈ ಸ್ಪೀಡ್ ಟ್ರೈನ್ಸ್ಗಳಲ್ಲಿ ಬಳಸಲಾಗುತ್ತೆ. ಇನ್ನು ಮೇಜರ್ ಗ್ಲೋಬಲ್ ಲಿಥಿಯಂ ರಿಸರ್ವ್ಸ್ ಎಲ್ಲಿದೆ ಹೆಚ್ಚಿನದಾಗಿ ಅಂದರೆ, ಮೊದಲನೇದಾಗಿ ಚಿಲಿ, ನಂತರ ಆಸ್ಟ್ರೇಲಿಯಾ, ನಂತರ ಅರ್ಜೆಂಟೀನಾ, ಇವು ಟಾಪ್ ಕಂಟ್ರೀಸ್ ಆಗಿದೆ ಲಿಥಿಯಂ ರಿಸರ್ವ್ಸ್ಗಳನ್ನು ಹೊಂದಿರತಕ್ಕಂಥದ್ದು. ಲಿಥಿಯಂ ಟ್ರಯಾಂಗಲ್ ಅಂತ ಹೇಳಿ ಯಾವುದನ್ನು ಕರಿತೇವೆ ಅಂತ ಅಂದಾಗ, ಚಿಲಿ, ಅರ್ಜೆಂಟೀನಾ ಮತ್ತು ಬೊಲಿವಿಯಾವನ್ನು ಲಿಥಿಯಂ ಟ್ರಯಾಂಗಲ್ ABC ಅಂತ ಹೇಳಿ ನೆನ್ಪಿಟ್ಕೊಳ್ಬಹುದು. ಚಿಲಿ, ಅರ್ಜೆಂಟೀನಾ ಮತ್ತು ಬೊಲಿವಿಯಾ ಲಿಥಿಯಂ ಟ್ರಯಾಂಗಲ್ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಭಾರತದಲ್ಲಿನ ಲಿಥಿಯಂ ರಿಸರ್ವ್ಸ್ಗಳ ಬಗ್ಗೆ ಮಾತನಾಡೋದಾದರೆ, ಪ್ರಿಲಿಮಿನರಿ ಸರ್ವೆ ನಮಗೆ ತೋರಿಸಿರೋ ಪ್ರಕಾರ 14,100 ಟನ್ಸ್ಗಳಷ್ಟು ಒಂದು ಚಿಕ್ಕ ಪ್ಯಾಚನ್ನು ಸದರನ್ ಕರ್ನಾಟಕ ಅಂದರೆ ಭಾರತದ ಕರ್ನಾಟಕದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಈ ಲ್ಯಾಂಡನ್ನು ಸರ್ವೆ ಮಾಡಲಾಗಿದೆ. ಇಲ್ಲಿ ನಮಗೆ ತಿಳಿಸಿರ್ತಕ್ಕಂಥದ್ದು 14,100 kgಯಷ್ಟು
ಅಷ್ಟು 100 ಟನ್ಸ್ಗಳಷ್ಟು ಲಿಥಿಯಂ ರಿಸರ್ವ್ಸ್ಗಳು ಎಸ್ಟಿಮೇಟ್ ಆಗಿದೆ. ಇನ್ನು ಅದರ್ ಪೊಟೆನ್ಷಿಯಲ್ ಸೈಟ್ಸ್ ಅಂತ ಅಂದರೆ ರಾಜಸ್ಥಾನ್, ಬಿಹಾರ್, ಆಂಧ್ರ ಪ್ರದೇಶದಲ್ಲಿ ಮೈಕಾ ಬೆಲ್ಟ್ಸ್ ಏನಿದ್ದಾವೆ ಅಲ್ಲಿ ಆಗಿರಬಹುದು, ಹಾಗೆಯೇ ಒಡಿಶಾ ಮತ್ತು ಛತ್ತೀಸ್ಗಢಿನ ಪಿಗ್ಮಟೈಡ್ ಬೆಲ್ಟ್ಸ್ ಆಗಿರಬಹುದು, ಗುಜರಾತಿನ ರಾನ್ ಆಫ್ ಕಚ್ ಆಗಿರಬಹುದು. ಇಲ್ಲಿ ಕರ್ನಾಟಕದ ಮಂಡ್ಯ ಡಿಸ್ಟ್ರಿಕ್ಕನ್ನು ಕೂಡ ನೆನಪಿಸ್ತಾ ಇದ್ದಾರೆ. ಹಾಗಾಗಿ ನಮಗೆ KPSCಯ ದೃಷ್ಟಿಕೋನದಲ್ಲಿ ಲಿಥಿಯಂ ರಿಸರ್ವ್ಸ್ಗಳು ಕರ್ನಾಟಕದಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿ ಪ್ರೈಮರಿ ಸರ್ವೆ ಈ ರೀತಿ ತೋರಿಸಿದೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ. ಹಾಗಾದರೆ ಕರೆಂಟ್ಲಿ ಇಂಡಿಯಾ ಯಾವ ರೀತಿಯಾಗಿ ಲಿಥಿಯಂ ಡಿಮ್ಯಾಂಡ್ಸ್ಗಳನ್ನು ಫುಲ್ಫಿಲ್ ಮಾಡ್ತಾ ಇದೆ ಅಂತ ಅಂದರೆ, ನಾವು ಹೆಚ್ಚಿನದಾಗಿ ಇಂಪೋರ್ಟ್ಸ್ನ ಮೇಲೆ ಡಿಪೆಂಡೆನ್ಸಿಯನ್ನು ಹೊಂದಿದ್ದೇವೆ. 2023 ಬ್ಯಾಟ್ರಿ ಟೆಕ್ನಾಲಜಿಯ ವಿಚಾರದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗ್ತಾ ಇದೆ. ಸೆವೆರಲ್ ಇಂಪ್ರೂವ್ಮೆಂಟ್ಸನ್ನು ಲಿಥಿಯಂ ಅಯಾನ್ ಟೆಕ್ನಾಲಜಿಯಲ್ಲಿ ಮಾಡಬಹುದಾದಂಥ ಒಂದು ಪೊಟೆನ್ಷಿಯಲನ್ನು ಮುಂದಿನ ವರ್ಷಗಳಲ್ಲಿ ನಾವು ಕಾಣಬಹುದಾಗುತ್ತೆ. ಹಾಗಾದರೆ ಈ ರೀತಿಯ ಒಂದು ಡಿಸ್ಕವರಿಯ ಮಹತ್ವ ಏನು ಅಂತ ಅಂದರೆ, ನಮ್ಮ ಟಾರ್ಗೆಟ್ಸ್ ಏನಿದೆ 2070 ವೇಳೆಗೆ ನೆಟ್ ಝೀರೋವನ್ನು ಅಚೀವ್ ಮಾಡುತ್ತೆ ಭಾರತ ಅನ್ನುವಂಥದ್ದು. ಇದನ್ನು ಅಚೀವ್ ಮಾಡೋದಕ್ಕೆ ಎಮಿಷನ್ಸ್ಗಳನ್ನು ರೆಡ್ಯೂಸ್ ಮಾಡುವ ಅವಶ್ಯಕತೆ ಇದೆ. ಎಮಿಷನ್ಸನ್ನು ರೆಡ್ಯೂಸ್ ಮಾಡೋದಕ್ಕೆ ನಾವು ಗ್ರೀನ್ ಎಕಾನಮಿಯಾಗಿ ಟ್ರಾನ್ಸ್ಮಿಷನ್ ಮಾಡುವಂಥ ಒಂದು ಬಹುದೊಡ್ಡ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿರ್ಬೋದು, ಇವು ನಮಗೆ ಬಹು ಅವಶ್ಯಕ. ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಬೇಕಾಗುವಂಥ ಒಂದು ಕ್ರಿಟಿಕಲ್ ಕಾಂಪೊನೆಂಟ್ ನಮಗೆ ದೊರಕಿರೋದ್ರಿಂದಾಗಿ ಒಟ್ಟಾರೆ ನಮ್ಮ ಟಾರ್ಗೆಟ್ಸ್ಗಳನ್ನು ಅಚೀವ್ ಮಾಡೋದಕ್ಕೆ ಇದು ಅಸಿಸ್ಟ್ ಮಾಡುತ್ತೆ. ಹಾಗೆಯೇ ಗ್ಲೋಬಲ್ ಶಾರ್ಟೇಜಸ್ ಏನಿದೆ ಅವುಗಳನ್ನು ಮೀಟ್ ಮಾಡೋದಕ್ಕೂ ಕೂಡ ಇದು ಅಸಿಸ್ಟ್ ಮಾಡುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನುವಂಥದ್ದು ಈಗ ಇದನ್ನು ನಮಗೆ ಕಂಡು ಹಿಡಿದಿರ್ತಕ್ಕಂಥದ್ದು, ಇದರ ಆವಿಷ್ಕಾರ ಇದಾಗಿದೆ. ಹಾಗಾದರೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನುವಂಥದ್ದನ್ನು ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ 2008 ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ಚರ್ಚೆ ಮಾಡೋದಾದರೆ, ಈ ಕೆಳಗಿನ ಯಾವ ಮೆಟಲ್ಸ್ಗಳು ಲೈಟೆಸ್ಟ್ ಮೆಟಲ್ ಮತ್ತು ಹೆವಿಯೆಸ್ಟ್ ಮೆಟಲ್ಸ್ ಆಗಿವೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದೆ. ಇದಕ್ಕೆ ಸರಿ ಉತ್ತರ ಲಿಥಿಯಂ ಅನ್ನುವಂಥದ್ದು ಲೈಟೆಸ್ಟ್ ಮೆಟಲ್ ಅಂತ ಹೇಳಿ ನಾವು ಈ ಆರ್ಟಿಕಲ್ನಲ್ಲಿ ಚರ್ಚೆ ಮಾಡಿದ್ವಿ. ಲೈಟೆಸ್ಟ್ ಮೆಟಲ್ ಅಂದಾಗ ಲಿಥಿಯಂ ಅನ್ನುವಂಥದ್ದು ನೆನಪಾಗಬೇಕು. ಹಾಗೆ ಹೆವಿಯೆಸ್ಟ್ ಮೆಟಲ್ ಅಂದಾಗ ಆಸ್ಮಿಯಂ ಆಗಿರುತ್ತೆ. ಈ ರೀತಿಯ ಫ್ಯಾಕ್ಟ್ ಬೇಸ್ಡ್ ಪ್ರಶ್ನೆಗಳನ್ನು ಕೂಡ ಪ್ರಿಲಿಮ್ಸ್ನಲ್ಲಿ ಕೇಳುವಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಮುಂದಿನ ಆರ್ಟಿಕಲ್ ಕ್ರೋನಿ ಕ್ಯಾಪಿಟಲಿಸಮ್ಗೆ ಸಂಬಂಧಿಸಿದಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಹಾಗೆಯೇ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಪಾರ್ಲಿಮೆಂಟ್ ಅನ್ನುವಂಥದ್ದು ಶಾರ್ಪ್ ಎಕ್ಸ್ಚೇಂಜಸ್ಗಳನ್ನು ಈಗ ವಿಟ್ನೆಸ್ ಮಾಡಿದೆ. ಯಾತಕ್ಕೆ ಅಂತ ಅಂದರೆ ಅದಾನಿಯವರ ಹಿಂಡನ್ಬರ್ಗ್ ಇಶ್ಯೂನಿಂದಾಗಿ. ಮತ್ತು ಆಪೋಸಿಷನ್ ಅನ್ನುವಂಥದ್ದು ಕ್ರೋನಿ ಕ್ಯಾಪಿಟಲಿಸಮನ್ನು ಅಕ್ಯೂಸ್ ಮಾಡ್ತಾ ಇದೆ ಈಗಿನ ಸರ್ಕಾರದ ಮೇಲೆ ಕೂಡ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ JPC ಅನ್ನುವಂಥದ್ದು JPCಗೆ ಒಂದು ಪ್ರೋಬ್ ಮಾಡಿ ಅಂತ ಹೇಳಿ ಡಿಮ್ಯಾಂಡನ್ನು ಕೂಡ ಈಗ ಅಪೋಸಿಷನ್ ಪಾರ್ಟಿ ಅನ್ನುವಂಥದ್ದು ರೈಸ್ ಮಾಡ್ತಾ ಇದೆ. ಅಥವಾ CJI ಅವರ ಅಡಿಯಲ್ಲಿ ನೇತೃತ್ವದ ಅಡಿಯಲ್ಲಿ ಒಂದು ಕಮಿಟಿಯನ್ನು ಮಾಡಿ ಅಲ್ಲಿ ಇದರ ಒಂದು ವಿಚಾರಣೆ ಆಗಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು ಈಗ ಅಪೋಸಿಷನ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಏನಿದು ಕ್ರೋನಿ ಕ್ಯಾಪಿಟಲಿಸಮ್ ಅಂತ ಹೇಳಿ ತಿಳ್ಕೊಳ್ಳೋಣ. ಯಾಕೆಂದರೆ ಎಕನಾಮಿಕ್ಸಲ್ಲಿ ಈ ವರ್ಷ ಅದಾನಿಯ ಒಂದು ಗ್ರೂಪ್ನಲ್ಲಿ ಆಗ್ತಿರ್ತಕ್ಕಂಥ ಈ ಸಮಸ್ಯೆಗಳಿಂದಾಗಿ ದೇಶಾದ್ಯಂತ ಇದು ಮನೆ ಮಾಡಿರ್ತಕ್ಕಂಥ ವಿಷಯ. ಹಾಗೆ ಷೇರು ಮಾರುಕಟ್ಟೆಯಲ್ಲಿ ಮಹತ್ತರವಾದಂಥ ವ್ಯತ್ಯಾಸಗಳನ್ನು ಕಂಡಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಕ್ರೋನಿ ಕ್ಯಾಪಿಟಲಿಸಮ್ ಅನ್ನುವಂಥದ್ದು ಈ ವರ್ಷದ ಮೇನ್ಸ್ ಪರೀಕ್ಷಾ ದೃಷ್ಟಿಕೋನದಲ್ಲಿ ಮತ್ತು ಪ್ರಿಲಿಮ್ಸ್ಗೂ ಕೂಡ ಇದರ ಡೆಫಿನೇಷನ್ ಆಗಿರ್ಬೋದು, ಇದರ ಕುರಿತಂಥ ಅರ್ಥವನ್ನು ನೀಡುವಂಥದ್ದು ಸ್ಟೇಟ್ಮೆಂಟ್ಸ್ಗಳ ವಿಚಾರದಲ್ಲಿ ಆಗಿರ್ಬೋದು, ಈ ಒಂದು ಕ್ಷೇತ್ರದಲ್ಲಿ ನಾವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಕ್ರೋನಿ ಕ್ಯಾಪಿಟಲಿಸಮ್ ಅನ್ನುವಂಥ ಒಂದು ಟರ್ಮ್ ಅನ್ನುವಂಥದ್ದು ಕ್ಯಾಪಿಟಲಿಸ್ಟ್ ಎಕನಾಮಿಕ್ ಸಿಸ್ಟಮನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಬಳಸ್ತೇವೆ. ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಕ್ಯಾಪಿಟಲಿಸ್ಟ್ ಎಕನಾಮಿಕ್ ಸಿಸ್ಟಮ್ ಆಗಿದ್ದು, ಇಲ್ಲಿ ಇಂಡಿವಿಜುವಲ್ಸ್ ಅಥವಾ ಬಿಸ್ನೆಸಸ್ಗಳು ಪೊಲಿಟಿಕಲ್ ಲೀಡರ್ಸ್ಗಳೊಟ್ಟಿಗೆ ಕ್ಲೋಸ್ ಟೈಸನ್ನು ಹೊಂದಿರ್ತಾರೆ ಮತ್ತು ಗೌರ್ಮೆಂಟ್ ಅಫಿಷಿಯಲ್ಸ್ಗಳೊಟ್ಟಿಗೆ ಕ್ಲೋಸ್ ಟೈಸನ್ನು ಹೊಂದಿರ್ತಾರೆ. ಅವರ ಒಂದು ಪೊಲಿಟಿಕಲ್ ಕನೆಕ್ಷನ್ಸ್ಗಳನ್ನು ಅವರು ಅನ್ಫೇರ್ ಅಡ್ವಾಂಟೇಜ್ ಆಗಿ ಬಳಕೆ ಮಾಡ್ಕೊಳ್ತಾರೆ ಮಾರ್ಕೆಟ್ ಪ್ಲೇಸ್ನಲ್ಲಿ. ಈ ರೀತಿಯ ಒಂದು ವ್ಯವಸ್ಥೆಯನ್ನು ಕ್ಯಾಪಿಟಲಿಸ್ಟ್ ಎಕನಾಮಿಕ್ ಇಂಥ ಒಂದು ಕ್ಯಾಪಿಟಲಿಸ್ಟ್ ಎಕನಾಮಿಕ್ ಸಿಸ್ಟಮನ್ನು ಕ್ರೋನಿ ಕ್ಯಾಪಿಟಲಿಸಮ್ ಅಂತ ಹೇಳಿ ಕರಿತೇವೆ. ಇನ್ನು 2021 ಕ್ರೋನಿ ಕ್ಯಾಪಿಟಲಿಸಮ್ ಇಂಡೆಕ್ಸ್ನಲ್ಲಿ ದಿ ಎಕಾನಮಿಸ್ಟ್ ಇದನ್ನು ಪಬ್ಲಿಷ್ ಮಾಡ್ತಾರೆ. ಯಾರು ಪಬ್ಲಿಷ್ ಮಾಡ್ತಾರೆ ಅಂದರೆ ದಿ ಎಕಾನಮಿಸ್ಟ್ ಅವರು ಪಬ್ಲಿಷ್ ಮಾಡುವಂಥ ಕ್ರೋನಿ ಕ್ಯಾಪಿಟಲಿಸಮ್ ಇಂಡೆಕ್ಸ್ನಲ್ಲಿ 2021 ಭಾರತ 7ನೇ ಪೊಸಿಷನನ್ನು ಪಡ್ಕೊಂಡಿದೆ. ಇಡೀ ಭಾರತದ GDPಯಲ್ಲಿ 8% ಭಾಗ ಈ ಕ್ರೋನಿ ಸೆಕ್ಟರಿನ ವೆಲ್ತ್ ಅನ್ನುವಂಥದ್ದು ಅಕೌಂಟ್ ಮಾಡಿದೆ ಅನ್ನುವಂಥದ್ದನ್ನು ತಿಳಿಸುತ್ತೆ. ಹಾಗಾದರೆ ಕ್ರೋನಿ ಕ್ಯಾಪಿಟಲಿಸಮ್ನೊಟ್ಟಿಗೆ ಅಸೋಸಿಯೇಟ್ ಆಗುವಂಥ ಇಶ್ಯೂಸ್ ಅಂತ ಅಂದರೆ ಮಾರ್ಕೆಟ್ ಪ್ಲೇಸ್ನಲ್ಲಿ ಒಂದು ಅನ್ಫೇರ್ ಅಡ್ವಾಂಟೇಜ್ ಅನ್ನುವಂಥದ್ದು ಉಂಟಾಗುತ್ತೆ. ಮಾರ್ಕೆಟ್ ಕಾಂಪಿಟೇಷನ್ ಅನ್ನುವಂಥದ್ದು ಡಿಸ್ಟಾರ್ಟ್ ಆಗುತ್ತೆ. ಪಬ್ಲಿಕ್ ಸರ್ಕಾರದಲ್ಲಿ ಮತ್ತು ಭಾರತದ ಎಕಾನಮಿಯಲ್ಲಿ ನಂಬಿಕೆಯನ್ನು ಇಡೋದನ್ನು ಕಳ್ಕೊಳ್ತಾರೆ. ಡಿಸ್ಟ್ರಸ್ಟ್ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗಾದರೆ ಇಂಥ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಅಡ್ರೆಸ್ ಮಾಡ್ಬೋದು ಅಂತ ಅಂದರೆ, ಕ್ರೋನಿ ಕ್ಯಾಪಿಟಲಿಸಮ್ನ ಕುರಿತಂಥ ಸಮಸ್ಯೆಗಳಲ್ಲಿ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿಯನ್ನು ತರೋ ಮುಖಾಂತರ ಈ ಸಮಸ್ಯೆಯನ್ನು ನಿಭಾಯಿಸಬಹುದು. ಮತ್ತು ಕಾಂಪಿಟೇಷನನ್ನು ಎನ್ಕರೇಜ್ ಮಾಡುವಂಥದ್ದು, ಸ್ಮಾಲರ್ ಬಿಸ್ನೆಸಸ್ಗಳಿಗೆ ಆಂಟ್ರಪ್ರಿನರ್ಸ್ಗಳಿಗೆ ಇರುವಂಥ ಬ್ಯಾರಿಯರ್ಸ್ಗಳನ್ನು ರೆಡ್ಯೂಸ್ ಮಾಡಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಮಾಡಿಕೊಡ್ಬೇಕಾಗುತ್ತೆ. ಸ್ಮಾಲರ್ ಬಿಸ್ನೆಸಸ್ಗಳಿಗೂ ಕೂಡ ರೆಡ್ ಟೇಪನ್ನು ರೆಡ್ಯೂಸ್ ಮಾಡುವಂಥದ್ದು, ರೆಗ್ಯುಲೇಷನ್ಸ್ಗಳನ್ನು ಸ್ಟ್ರೀಮ್ಲೈನ್ ಮಾಡುವಂಥದ್ದಾಗಿರ್ಬೋದು.
ಹಾಗೆಯೇ ಎಥಿಕಲ್ ರೆಸ್ಪಾನ್ಸಿಬಿಲಿಟಿಯ ಕಡೆಗೆ, ಮುಖ್ಯವಾಗಿ ಕಾರ್ಪೊರೇಟ್ ಎಥಿಕಲ್ ರೆಸ್ಪಾನ್ಸಿಬಿಲಿಟಿಯ ಕಡೆಗೆ ಕೂಡ ಗಮನ ಹರಿಸುವಂಥದ್ದು. ಎಥಿಕಲ್ ಆಗಿ ಅವರು ಆ್ಯಕ್ಟ್ ಮಾಡುವಂತೆ, ಬಿಸ್ನೆಸಸ್ಗಳು ನಡೆಯುವಂತೆ, ಸಸ್ಟೈನಬಲ್ ಆಗಿ ಉಳಿಯುವಂತೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ರೀತಿಯಲ್ಲಿ ಕಾರ್ಪೊರೇಟ್ ಎಥಿಕಲ್ ರೆಸ್ಪಾನ್ಸಿಬಿಲಿಟಿಯ ಕಡೆ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಹಾಗೆಯೇ ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಬಿಹೇವಿಯರನ್ನು ಎನ್ಕರೇಜ್ ಮಾಡುವಂಥದ್ದು. ಇವುಗಳ ಮುಖಾಂತರ ನಾವು ಕ್ರೋನಿ ಕ್ಯಾಪಿಟಲಿಸಮಿನ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದಾಗಿರುತ್ತೆ. ಮುಂದಿನ ಆರ್ಟಿಕಲ್ SSLV D2. ಇಸ್ರೋನ SSLV D2ನ ಬಗ್ಗೆ ಆರ್ಟಿಕಲ್ ಚರ್ಚೆ ಮಾಡುತ್ತೆ. ಪ್ರಿಲಿಮ್ಸ್ಗೆ ಪೂರಕವಾಗಬಹುದಾದಂಥ ಒಂದು ಆರ್ಟಿಕಲ್ ಆಗಿರುತ್ತೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನಿನ ಸ್ಮಾಲೆಸ್ಟ್ ವೆಹಿಕಲ್ ಅಂತೇಳಿ ಕರೆಸ್ಕೊಳ್ತಾ ಇದೆ. ತನ್ನ ಸೆಕೆಂಡ್ ಅಟೆಂಪ್ಟ್ನಲ್ಲಿ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲಿನ ಭಾಗವಾಗುವಂಥ D2 SSLV D2 ಅನ್ನುವಂಥದ್ದು ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟ ಆಂಧ್ರ ಪ್ರದೇಶದಿಂದ ಈಗ ಲಾಂಚ್ ಆಗಿದೆ. ಇಟ್ ಇಸ್ ಇಟ್ಸ್ ಸೆಕೆಂಡ್ ಅಟೆಂಪ್ಟ್. ಈ ಒಂದು ವೆಹಿಕಲಿನ ಫಸ್ಟ್ ಡೆವಲಪ್ಮೆಂಟ್ ಫ್ಲೈಟ್ ಅನ್ನುವಂಥದ್ದು ಆಗಸ್ಟ್ 2022ರಲ್ಲಿ ಇಟ್ ಟುಕ್ ಪ್ಲೇಸ್. ಬಟ್ ಅದು ಫೇಲ್ಯೂರ್ ಆಗಿತ್ತು ಸ್ಯಾಟಲೈಟ್ಸ್ಗಳನ್ನು ಪ್ರಿಸೈಸ್ ಆರ್ಬಿಟ್ನಲ್ಲಿ ಪ್ಲೇಸ್ ಮಾಡೋದ್ರಲ್ಲಿ. ಈ ಬಾರಿ ಸ್ಟ್ರಕ್ಚರಲ್ ಚೇಂಜಸ್ಗಳನ್ನು ಈ ಎಕ್ವಿಪ್ಮೆಂಟ್ ಬೇಗೆ ಮಾಡಲಾಗಿದ್ದು, ಅಲಾಂಗ್ ವಿತ್ ಕೆಲವೊಂದು ಚೇಂಜಸ್ಗಳನ್ನು ಸಪ್ರೇಷನ್ ಮೆಕ್ಯಾನಿಸಮ್ನಲ್ಲಿ ಕೂಡ ಸ್ಟೇಜ್ 2ನಲ್ಲಿ ಮಾಡಲಾಗಿದ್ದು, ಈ ಲಾಜಿಕ್ನೊಂದಿಗೆ ಈಗ ಇದು ಸೆಕೆಂಡ್ ಟೈಮ್ ಟೇಕಪ್ ಆಗಿರ್ತಕ್ಕಂಥದ್ದು. ಹಾಗಾದರೆ SSLV D2ನೊಟ್ಟಿಗೆ ಏನೆಲ್ಲವೂ ಆನ್ಬೋರ್ಡ್ ಆಗಿತ್ತು ಅಂತ ನೋಡೋದೇ ಆದರೆ, ಇಸ್ರೋದ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ EOS-07 ಅನ್ನುವಂಥದ್ದು, ಹಾಗೆಯೇ 2 ಪ್ಯಾಸೆಂಜರ್ ಸ್ಯಾಟಲೈಟ್ಸ್ಗಳಾಗಿರುವಂಥ ಜೈನಸ್ 1 ಆ್ಯಂಡ್ ಆಜಾದಿ ಸ್ಯಾಟ್, ಇವುಗಳನ್ನು ಇದು ಹೊತ್ತೊಯ್ಯಲಿದೆ. ಜೈನಸ್ 1 ಅನ್ನುವಂಥದ್ದು ಒಂದು ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಸ್ಯಾಟಲೈಟ್ ಆಗಿದೆ. ಇದನ್ನು US ಬೇಸ್ಡ್ ಆಂಥಾರಿಸ್ ಮತ್ತು ಇಂಡಿಯನ್ ಪಾರ್ಟ್ನರ್ಸ್ XD ಲಿಂಕ್ಸ್ ಆ್ಯಂಡ್ ಅನಂತ್ ಟೆಕ್ನಾಲಜಿಯವರು ಸೇರಿ ಮಾಡಿರ್ತಕ್ಕಂಥದ್ದು. ಹಾಗೆ ಆಜಾದಿ ಸ್ಯಾಟ್ ಅನ್ನುವಂಥದ್ದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಇದೊಂದು ಕ್ಯೂಬ್ ಸ್ಯಾಟ್ ಆಗಿದ್ದು ಕೇವಲ 8 kgಯಷ್ಟು ವೆಯ್ ಮಾಡುತ್ತೆ ಮತ್ತು 75 ಡಿಫ್ರೆಂಟ್ ಪೇಲೋಡ್ಸ್ಗಳನ್ನು ಇದು ಕ್ಯಾರಿ ಮಾಡುತ್ತೆ. ಅಕ್ರಾಸ್ ದಿ ರೂರಲ್ ರೀಜನ್ಸ್, ಭಾರತದಾದ್ಯಂತ ಇರುವಂಥ ಗ್ರಾಮೀಣ ಪ್ರದೇಶಗಳಿಂದ ಬರುವಂಥ ಹೆಣ್ಣು ಮಕ್ಕಳು ಇದನ್ನು ಬಿಲ್ಡ್ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಈ ಒಂದು ಪೇಲೋಡ್ಸ್ಗಳನ್ನು ಅವರು ಬಿಲ್ಡ್ ಮಾಡಿದ್ದಾರೆ. ಇದಕ್ಕೆ ಅಂಥೇಳಿ ಗೈಡ್ಲೈನ್ಸನ್ನು ನೀಡಿದ್ದಾರೆ. ಪೇಲೋಡ್ಸ್ಗಳು ಸ್ಪೇಸ್ ಕಿಡ್ಸ್ ಇಂಡಿಯಾ ಅನ್ನುವಂಥ ಸ್ಟೂಡೆಂಟ್ ಟೀಮ್ನಿಂದ ಇಂಟಿಗ್ರೇಟ್ ಆಗಿ ಇವತ್ತು ಈ ಆಜಾದಿ ಸ್ಯಾಟ್ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಆಜಾದಿ ಸ್ಯಾಟ್ ಟು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಬಹುದಾದಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಇದನ್ನು ಈ SSLV D2 ಅನ್ನುವಂಥದ್ದು ಹೊತ್ತೊಯ್ದಿದೆ. ಇದೊಂದು ಕ್ಯೂಬ್ ಸ್ಯಾಟ್ ಆಗಿದೆ. 8 kgಯಷ್ಟು ವೆಯ್ ಮಾಡುತ್ತೆ. 75 ಡಿಫ್ರೆಂಟ್ ಪೇಲೋಡ್ಸ್ಗಳನ್ನು ಇದು ಕ್ಯಾರಿ ಮಾಡಿದೆ. ಭಾರತದ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಈ ಒಂದು ಪೇಲೋಡ್ಸ್ಗಳನ್ನು ಬಿಲ್ಡ್ ಮಾಡೋದಂತ ಗೈಡ್ ಮಾಡಿದ್ದಾರೆ. EOS-07ನ ಬಗ್ಗೆ ಮಾತನಾಡೋದಾದರೆ 156.3 kgಯಷ್ಟಿದ್ದು ಇಸ್ರೋದವರು ಇದನ್ನು ಡೆವಲಪ್ ಮಾಡಿದ್ದಾರೆ. ಇದರ ಉದ್ದೇಶ ಅಂತ ಅಂದರೆ ಡಿಸೈನ್ ಆ್ಯಂಡ್ ಡೆವಲಪ್ ಪೇಲೋಡ್ ಇನ್ಸ್ಟ್ರುಮೆಂಟ್ಸ್. ಆ ಇನ್ಸ್ಟ್ರುಮೆಂಟ್ಸ್ಗಳು ಮೈಕ್ರೋ ಸ್ಯಾಟಲೈಟ್ ಬಸ್ಸಸ್ ಮತ್ತು ನ್ಯೂ ಟೆಕ್ನಾಲಜೀಸ್ ಫಾರ್ ಫ್ಯೂಚರ್ ಆಪರೇಷನಲ್ ಸ್ಯಾಟಲೈಟ್ಸ್ಗಳೊಟ್ಟಿಗೆ ಕಂಪ್ಯಾಟಿಬಲ್ ಆಗಿರಬೇಕಾಗತ್ತೆ. ಇನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ SSLVಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ, SSLV ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅನ್ನುವಂಥದ್ದು 3 ಸ್ಟೇಜಸ್ಗಳನ್ನು ಹೊಂದಿರುತ್ತೆ. 3 ಸ್ಟೇಜಸ್ಸನ್ನು ಹೊಂದಿರೋದನ್ನು ನಾವಿಲ್ಲಿ ಕೂಡ ಕಾಣಬಹುದಾಗಿದೆ. 3 ಸಾಲಿಡ್ ಪ್ರೊಪಲ್ಷನ್ ಸ್ಟೇಜಸ್ ಮತ್ತು ಲಿಕ್ವಿಡ್ ಪ್ರೊಪಲ್ಷನ್ ಬೇಸ್ಡ್ ವೆಲಾಸಿಟಿ ಟ್ರಿಮ್ಮಿಂಗ್ ಮಾಡ್ಯೂಲನ್ನು ಆಸ್ ಅ ಟರ್ಮಿನಲ್ ಆಗಿ ಇಲ್ಲಿ ಕಾಣಬಹುದು. ಇದರ ಉದ್ದೇಶ ಏನು ಅಂತ ಅಂದರೆ, ಸ್ಮಾಲ್, ನ್ಯಾನೋ, ಮೈಕ್ರೋ, ಮಿನಿ ಸ್ಯಾಟಲೈಟ್ ಕಮರ್ಷಿಯಲ್ ಮಾರ್ಕೆಟ್ ಏನಿರುತ್ತೆ, ಇಲ್ಲಿಂದ ಎಮರ್ಜಿಂಗ್ ಆಗಿರ್ತಕ್ಕಂಥ ಈ ಒಂದು ಸ್ಯಾಟಲೈಟ್ ಕಮರ್ಷಿಯಲ್ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಹೇಳಿ ಇದನ್ನು ಡೆವಲಪ್ ಮಾಡಲಾಗಿದೆ. ಇದರ ಮಹತ್ವ ಅಂತ ಅಂದರೆ ಲೋ ಕಾಸ್ಟ್ ಆಕ್ಸೆಸನ್ನು ಸ್ಪೇಸಿಗೆ ದೊರಕಿಸಿಕೊಡುತ್ತೆ, ಲೋ ಟರ್ನ್ ಅರೌಂಡ್ ಟೈಮ್ ಅನ್ನುವಂಥದ್ದು ಇರುತ್ತೆ ಮತ್ತು ಫ್ಲೆಕ್ಸಿಬಿಲಿಟಿ ಆದಂಥ ಕೆಲವೊಂದು ಮಲ್ಟಿಪಲ್ ಸ್ಯಾಟಲೈಟ್ಸ್ಗಳನ್ನು ಅಕೊಮಡೇಟ್ ಮಾಡುವಂಥ ಫ್ಲೆಕ್ಸಿಬಿಲಿಟಿ ಇರುತ್ತೆ ಮತ್ತು ಮಿನಿಮಲ್ ಲಾಂಚ್ ಇನ್ಫ್ರಾಸ್ಟ್ರಕ್ಚರನ್ನು ಇದು ಡಿಮ್ಯಾಂಡ್ ಮಾಡುತ್ತೆ. ಈ ರೀತಿ ಈ SSLV ಅನ್ನುವಂಥದ್ದು ಹೆಲ್ಪ್ಫುಲ್ ಆಗುತ್ತೆ ನಮಗೆ ಸ್ಪೇಸ್ನ ವಿಚಾರದಲ್ಲಿ. ಮುಂದಿನ ಆರ್ಟಿಕಲ್ ದಿ ಪಾಲಮ್ ಪ್ರಾಜೆಕ್ಟ್ನ ಕುರಿತಂತೆ. ಪಾಲಮ್ ಪ್ರಾಜೆಕ್ಟ್ ಅಥವಾ ಸಿಟಿ ಲೈವ್ಲಿಹುಡ್ ಸೆಂಟರ್ ಅನ್ನುವಂಥದ್ದು ತಮಿಳುನಾಡಿನ ಕರೂರ್ ಡಿಸ್ಟ್ರಿಕ್ನಲ್ಲಿ ಸಕ್ಸಸ್ಫುಲ್ ಆಗಿ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಯೂತನ್ನು ಗುಡ್ ಜಾಬ್ಸ್ಗಳಲ್ಲಿ ಪ್ಲೇಸ್ ಮಾಡಿದೆ. ಆ್ಯಂಡ್ ಅನ್ಲೈಕ್ ಮೋಸ್ಟ್ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ಗಳ ಥರ ಅಲ್ಲದೆ ಇದು ಕೇವಲ ಪ್ರೈವೇಟ್ ಜಾಬ್ಸ್ಗಳ ಮೇಲೆ ಫೋಕಸ್ ಮಾಡಿರ್ತಕ್ಕಂಥದ್ದು. ಕರೂರ್ ಅನ್ನುವಂಥದ್ದು ತಿರುಪೂರ್ ಅಂತ ಹೇಳಿ ವೆಸ್ಟರ್ನ್ ತಮಿಳುನಾಡಿನಲ್ಲಿರ್ತಕ್ಕಂಥ ತಿರುಪೂರಿನ ಒಂದು ತಿರುಪೂರ್ ಅನ್ನುವಂಥ ಒಂದು ಟೆಕ್ಸ್ಟೈಲ್ ಹಬ್ಬಿಗೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಸ್ಥಳ ಆಗಿದ್ದು, ಇದು ಇಂಡಸ್ಟ್ರೀಸ್ಗಳಿಗೆ ಫೇಮಸ್ ಆಗಿರ್ತಕ್ಕಂಥದ್ದು. ಡೊಮೆಸ್ಟಿಕ್ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ಗಳಿಗೆ ಮೋರ್ ಪಾಪ್ಯುಲರ್ ಆಗಿದೆ ಕರೂರ್ ಅನ್ನುವಂಥದ್ದು. ಈ ಒಂದು ಪಾಲಮ್ ಪ್ರಾಜೆಕ್ಟ್ ಅನ್ನುವಂಥದ್ದು 2022ರಲ್ಲಿ ಬಿಗಿನ್ ಆಗಿದೆ. ಇದರ ಉದ್ದೇಶ ಅಂತ ಅಂದರೆ, ಯಾರು ಜಾಬ್ ಸೀಕರ್ಸ್ ಮತ್ತು ಎಂಪ್ಲಾಯರ್ಸ್ಗಳಿರ್ತಾರೆ ಇಬ್ಬರ ನಡುವೆ ಇರ್ತಕ್ಕಂಥ ಬ್ರಿಡ್ಜನ್ನು ಗ್ಯಾಪನ್ನು ಬ್ರಿಡ್ಜ್ ಮಾಡುವಂಥದ್ದು ಇದರ ಉದ್ದೇಶ ಆಗುತ್ತೆ. ಇನ್ನು ಪಾಲಮ್ ಪ್ರಾಜೆಕ್ಟ್ ಅನ್ನುವಂಥದ್ದು ಇನೋವೇಟಿವ್ ಐಡಿಯಾದೊಟ್ಟಿಗೆ ಕಮಪ್ ಆಗಿರ್ತಕ್ಕಂಥದ್ದಲ್ಲ, ಬಟ್ ಮೆನಿ ನೋನ್ ಮತ್ತು ಅನ್ನೋನ್ ಗೌರ್ಮೆಂಟ್ ಸ್ಕೀಮ್ಸ್ಗಳೇನಿರುತ್ತೆ ಅವುಗಳನ್ನು ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದು ಮತ್ತು ಅಪರ್ಚುನಿಟೀಸ್ಗಳೇನು ಅವೈಲಬಲ್ ಇರುತ್ತೆ ಅವೆಲ್ಲವುಗಳನ್ನು ಯುಟಿಲೈಸ್ ಮಾಡ್ಕೊಳ್ಳುವಂಥದ್ರ ಕಡೆಗೆ ಇದು ಒಂದು ಹೆಲ್ಪ್ಫುಲ್ ಆದಂಥ ಅಂಶ ಆಗುತ್ತೆ.
ಭಾರತ ಯುನಿಕ್ ಆದಂಥ ಒಂದು ಜಾಬ್ ಕ್ರೈಸಿಸನ್ನು ಇವತ್ತು ಫೇಸ್ ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಸೊಲ್ಯೂಷನ್ಸ್ ಅಂತ ಅಂದಂಥ ಸಂದರ್ಭದಲ್ಲಿ ಇವತ್ತಿರ್ತಕ್ಕಂಥ ನಿರುದ್ಯೋಗವನ್ನು ಹೇಗೆ ಕಡಿಮೆ ಮಾಡಬಹುದು, ಈ ರೀತಿಯ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಇಂಥ ಪ್ರಶ್ನೆಗಳಿಗೆ ನಾವು ಟ್ಯಾಕಲ್ ಮಾಡುವಾಗ ಪಾಲಮ್ ಪ್ರಾಜೆಕ್ಟ್ ಆಫ್ ತಮಿಳ್ನಾಡು ಹೆಲ್ಪ್ಡ್ ಇನ್ ದಿಸ್ ವೇ ಅಂತ ಹೇಳಿ ಈ ರೀತಿಯ ಒಂದು ಸ್ಟ್ಯಾಟ್ಸನ್ನು ನಾವು ಬಳಸ್ಕೊಳ್ಬಹುದಾಗುತ್ತೆ. ನಮ್ಮ ಉತ್ತರ ಬೇರೆಯವ್ರಿಗಿಂತ ಸ್ಟ್ಯಾಂಡ್ ಔಟ್ ಕೂಡ ಆಗುತ್ತೆ. ಅಥವಾ ಒಂದು ವೇಳೆ ಪ್ರಿಲಿಮ್ಸ್ನಲ್ಲಿ ಈ ರೀತಿಯ ಪ್ರಾಜೆಕ್ಟ್ ಅನ್ನುವಂಥದ್ದು ಯಾವ ರಾಜ್ಯಕ್ಕೆ ಸೇರಿದ್ದು, ಯಾವ ವಿಚಾರಕ್ಕೆ ಈ ಪ್ರಾಜೆಕ್ಟ್ ಇದೆ ಅಂದಾಗ ನಮಗೆ ತಿಳಿದಿರಬೇಕಾಗತ್ತೆ. ತಮಿಳುನಾಡಿಗೆ ಸೇರಿದಂಥದ್ದು ಮತ್ತು ಈ ಪ್ರಾಜೆಕ್ಟ್ ಅನ್ನುವಂಥದ್ದು ಅನ್ಎಂಪ್ಲಾಯ್ಡ್ ಯೂತ್ಗೆ ಒಳ್ಳೆಯ ಒಂದು ಜಾಬ್ಸ್ಗಳನ್ನು ನೀಡೋದ್ರಲ್ಲಿ ಹೆಲ್ಪ್ಫುಲ್ ಆಗಿದೆ ಅನ್ನುವಂಥದ್ದು. ಮುಂದಿನ ಆರ್ಟಿಕಲ್ ಎಕ್ಸಸೈಸ್ ತರ್ಕಾಶ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಸೆಕ್ಯೂರಿಟಿ ಮತ್ತು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಓದ್ಕೊಳ್ಬಹುದು. ತರ್ಕಾಶ್ ಅನ್ನುವಂಥ ಹೆಸರಿನ ಒಂದು ಎಕ್ಸಸೈಸನ್ನು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಮತ್ತು US ಸ್ಪೆಷಲ್ ಆಪರೇಷನ್ಸ್ ಫೋರ್ಸಸ್ SOF ಈ ಎರಡೂ ಸೇರಿ ಕರೆಂಟ್ಲಿ ಚೆನ್ನೈನಲ್ಲಿ ತರ್ಕಾಶ್ ಅನ್ನುವಂಥ ಒಂದು ಎಕ್ಸಸೈಸನ್ನು ನಡೆಸ್ತಾ ಇವೆ. ಕೆಮಿಕಲ್ ಮತ್ತು ಬಯಾಲಜಿಕಲ್ ವಾರ್ಫೇರ್ ಅನ್ನುವಂಥದ್ದು ಇವತ್ತು ಇಡೀ ಜಗತ್ತಿಗೆ ಒಂದು ಥ್ರೆಟ್ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇಂಡೋ-US ಜಾಯಿಂಟ್ ಎಕ್ಸಸೈಸ್ ಅನ್ನುವಂಥದ್ದು ಫಾರ್ ದ ಫಸ್ಟ್ ಟೈಮ್ ಕೆಮಿಕಲ್, ಬಯಾಲಜಿಕಲ್ ಮತ್ತು ರೇಡಿಯಾಲಜಿಕಲ್ ಮತ್ತು ನ್ಯೂಕ್ಲಿಯರ್ ಟೆರರ್ ರೆಸ್ಪಾನ್ಸನ್ನು ಕೂಡ ಈ ಡ್ರಿಲ್ನಲ್ಲಿ ಒಳಗೊಂಡಿದೆ. CBRN ಕೆಮಿಕಲ್, ಬಯೋಲಾಜಿಕಲ್ ಮತ್ತು ರೇಡಿಯಾಲಜಿಕಲ್ ಹಾಗೆ ನ್ಯೂಕ್ಲಿಯರ್ ಆದಂಥ ಒಂದು ಟೆರರ್ ರೆಸ್ಪಾನ್ಸನ್ನು ಕೂಡ ತನ್ನ ಡ್ರಿಲ್ ಹೊಂದಿರತಕ್ಕಂಥದ್ದು. ಹಾಗಾಗಿ ತರ್ಕಾಶ್ ಅನ್ನುವಂಥ ಎಕ್ಸಸೈಸ್ ಬಹುಮುಖ್ಯ ಆಗುತ್ತೆ ಫಾರ್ ದ ಫಸ್ಟ್ ಟೈಮ್ ಈ ರೀತಿಯ ಒಂದು ಡ್ರಿಲ್ಲನ್ನು ಒಳಗೊಂಡಿರೋದ್ರಿಂದ. ಈ ಒಂದು ಜಾಯಿಂಟ್ ಎಕ್ಸಸೈಸಿನ ಉದ್ದೇಶ ಏನು ಅಂತ ಅಂದರೆ ರ್ಯಾಪಿಡ್ಲಿ ಟೆರರಿಸಮನ್ನು ನ್ಯೂಟ್ರಲೈಸ್ ಮಾಡುವಂಥದ್ದು, ಟೆರರಿಸ್ಟ್ಗಳನ್ನು ನ್ಯೂಟ್ರಲೈಸ್ ಮಾಡುವಂಥದ್ದು ಮತ್ತು ಹೋಸ್ಟೇಜಸ್ಗಳನ್ನು ಸೇಫಾಗಿ ರೆಸ್ಕ್ಯೂ ಮಾಡುವಂಥದ್ದು, ಕೆಮಿಕಲ್ ವೆಪನ್ಸ್ಗಳನ್ನು ಏನು ಟೆರರಿಸ್ಟ್ಗಳು ಕ್ಯಾರಿ ಮಾಡ್ತಾರೆ ಅದನ್ನು ಡಿಆಕ್ಟಿವೇಟ್ ಮಾಡುವಂಥದ್ದು. CBRN ಕೆಮಿಕಲ್, ಬಯಾಲಜಿಕಲ್, ರೇಡಿಯಾಲಜಿಕಲ್ ಮತ್ತು ನ್ಯೂಕ್ಲಿಯರ್ ವೆಪನ್ಸ್ಗಳೇನಿರುತ್ತೆ ಇವುಗಳನ್ನು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ಸ್ ಅನ್ನುವಂಥ ಒಂದು ಕ್ಲಾಸಿಫಿಕೇಷನಲ್ಲಿ ಇಡಲಾಗಿದೆ. ಈ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನನ್ನು ಈಗಾಗಲೇ US ಮತ್ತು ಟೆರರ್ ಎಲಿಮೆಂಟ್ಸ್ಗಳು ಪಾಸ್ಟ್ನಲ್ಲಿ ಬಳಸಿರ್ತಕ್ಕಂಥದ್ದು. ಮೋಸ್ಟ್ ರೀಸೆಂಟಾಗಿ CBRN ಬಳಕೆ ಆಗಿರ್ತಕ್ಕಂಥದ್ದು ಸಾರಿನ್ ಗ್ಯಾಸ್ ಅಟ್ಯಾಕ್ನ ರೂಪದಲ್ಲಿ. ಸಾರಿನ್ ಗ್ಯಾಸ್ ಅಟ್ಯಾಕ್ ಅಂತ ಹೇಳಿ ಸಿರಿಯಾದಲ್ಲಿ 2017ರಲ್ಲಿ ಈ ಒಂದು ಗ್ಯಾಸ್ ಅಟ್ಯಾಕ್ ಮೋಸ್ಟ್ ರೀಸೆಂಟ್ ಯೂಸ್ ಆಫ್ CBRN ಆಗಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಕ್ಸಸೈಸ್ ತರ್ಕಾಶ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ KPSC ಪರೀಕ್ಷಾ ದೃಷ್ಟಿಕೋನದಲ್ಲಿ ಪ್ರಾಪರಾಗಿ ನೆನಪಿರಬೇಕು. US ಮತ್ತು ಭಾರತದ ನಡುವೆ US SOF ಅನ್ನುವಂಥ ಗ್ರೂಪ್ ಹಾಗೆಯೇ ಭಾರತದ NSG ಸೇರಿ ಇದನ್ನು ಮಾಡುವಂಥದ್ದು. ಇದು ಕೆಮಿಕಲ್, ಬಯಾಲಜಿಕಲ್, ರೇಡಿಯಾಲಜಿಕಲ್ ಮತ್ತು ನ್ಯೂಕ್ಲಿಯರ್ ಟೆರರ್ ರೆಸ್ಪಾನ್ಸನ್ನು ತನ್ನ ಡ್ರಿಲ್ನಲ್ಲಿ ಇದೇ ಮೊದಲ ಬಾರಿಗೆ ಒಳಗೊಳ್ತಾ ಇದೆ. ಈ ಬಾರಿ ಇದು ಚೆನ್ನೈನಲ್ಲಿ ಜರುಗ್ತಾ ಇದೆ ಅನ್ನುವಂಥದ್ದು. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.